ಕೂತ್ಕೋ. ಮಾಮ, ನಾನು ಕುರಿಗಳನ್ನ ಮೀಸೋಕ್ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಕೇಶವ, ಎಷ್ಟು ಕೆಲಸ ಅಂತ ಮಾಡ್ತೀಯಪ್ಪ ನೀನು. ಒಂದ್ಸಲ ಮಾಡ್ಬೇಕು ಅಂತ ತೀರ್ಮಾನ ಮಾಡದ್ಮೇಲೆ ಅದ್ ಮಾಡಿ ಮುಗಿಸ್ಲೇಬೇಕು. ನೀನಂತೂ ಮಾತು ಕೇಳಲ್ಲ ಬಿಡು. ಹಾ, ಗಂಗಪ್ಪ, ಹೇ ಗಂಗಪ್ಪ, ಎಲ್ಲಿ ಹೋದ್ಯೋ ನೀನು? ಎಲ್ಲೆಲ್ಲಿ ಅಂತ ಹುಡ್ಕೋದ ನಿನ್ನ? ಎಲ್ಲಿ ಹೋದ್ಯೋ ಗಂಗಪ್ಪ? ಎಲ್ಲಿ ಹೋದ್ಯಪ್ಪ ನೀನು? ಏ ಗಂಗಪ್ಪ, ಇಲ್ಲಿ ಯಾರೋ ಬಿದ್ದಿರೋ ಹಾಗಿದೆ. ಏ ಯಾರಪ್ಪ ಅದು? ಕಿವಿ ಕೇಳಿಸುತ್ತೋ ಇಲ್ವೋ? ಯಾಕೆ ಹೇಗ್ ಮಲ್ಕೊಂಡಿದ್ಯಾ ಇಲ್ಲಿ? ಹಾಗ ಜನರಿಗೆ ಭಯ ಮಾಡಿಸ್ಬೇಕು ಅಂತನಾ? ಹಾ ಹಾ ಸರಿ ಇರು, ನಿನಗೆ ತೋರಿಸ್ತೀನಿ ನನ್ನ ಶಕ್ತಿನ. ಗಂಗಪ್ಪ, ಹೇ ಗಂಗಪ್ಪ, ಹೇ ಗಂಗಪ್ಪ, ಹೇ ಗಂಗಪ್ಪ, ಅಯ್ಯೋ ಹೇಳು ಗಂಗಪ್ಪ, ಯಾರೋ ಸಾಯಿಸಿದ್ರು ನಿನ್ನ. ಅಯ್ಯೋ ಹೇಳಪ್ಪ ನೀನು. ಹೇ ಗಂಗಪ್ಪ, ಅಯ್ಯೋ ನಿನ್ನ ಅಕ್ಕನ ಸಲುವಾಗ್ಲಾದ್ರೂ ಹೇಳು ಗಂಗಪ್ಪ. ಅಯ್ಯೋ ಎಂತ ಅನಾಹುತ ಆಯ್ತಲ್ಲ. ಅಯ್ಯೋ ನನ್ ಗಂಗಪ್ಪ, ಇದೆಲ್ಲ ಹೇಗಾಯ್ತೋ ಗಂಗಪ್ಪ? ಅಯ್ಯೋ ಯಾರು ಹೀಗ್ ಮಾಡಿದ್ದು? ಅಯ್ಯೋ ಏನಾಗೋಯ್ತು? ಯಾರು ನಿನ್ನ ಈ ಪರಿಸ್ಥಿತಿಗೆ ತಂದಿರೋರು? ಇಲ್ಲ ಇಲ್ಲ ಗಂಗಪ್ಪ, ನಿನ್ನ ಅಕ್ಕನ್ಗೋಸ್ಕರ ಹೇಳ್ಬೇಕು ನೀನು. ಇನ್ ಮುಂದೆ ನಿಮ್ಮ ಅಕ್ಕ ನೋಡ್ಕೊಳ್ಳೋರು ಯಾರು ಇನ್ನು? ಆದ್ರೆ ನನಗೆ ಇವ್ನಿಗೆ ಒಂದ್ ಸ್ವಲ್ಪನು ಸಹಾಯ ಮಾಡಕ್ಕೆ ಆಗ್ಲಿಲ್ವಲ್ಲ. ಅಯ್ಯೋ ಗಂಗಪ್ಪ, ಅಯ್ಯೋ ಎದ್ದೇಳೋ ಗಂಗಪ್ಪ. ಅರೆ ಗಂಗಪ್ಪ, ನಿಮ್ಮ ಅಕ್ಕ ನೀನ್ ಯಾರು ನೋಡ್ಕೊಳ್ಳೋರು? ನಿನ್ನ ಪರಿಸ್ಥಿತಿಗೆ ಯಾರು ಕಾರಣ ಆದ್ರು ಗಂಗಪ್ಪ? ಅಯ್ಯೋ ಗಂಗಪ್ಪ ಎದ್ದೇಳೋ. ನಿನ್ನ ಅಕ್ಕನ್ನ ಬಿಟ್ಟು ನೀನ್ ಹೇಗ್ ಹೋಗಕ್ ಸಾಧ್ಯ ಗಂಗಪ್ಪ? ಅಯ್ಯೋ ಏನಾಗಿದೆ ನಿಂಗೆ? ನಾನ್ ನಿನ್ನೆ ಕೇಳ್ತಾ ಇರೋದು, ಏನಾಗಿದೆ ಅಂತ ಪೂರ್ತಿ ಹೇಳು. ಅಮ್ಮ, ಅಯ್ಯೋ ಅಮ್ಮ, ಏನಾದ್ರೂ ಮಾತಾಡು. ಯಾಕೆ ಈಗ ಸುಮ್ನೆ ಕೂತಿದ್ಯಾ? ಗಂಗಪ್ಪ ಸತ್ತೋಗ್ಬಿಟ್ಟ. ಅಯ್ಯೋ ಏನ್ ಹೇಳ್ತಾ ಇದೀಯ ನೀನು? ಅಯ್ಯೋ ನಮ್ಗಿದ್ ಗೊತ್ತಾಗಿರ್ಲಿಲ್ಲ. ಇಲ್ಲೋಡು, ನೀನ್ ಮೊದ್ಲು ಸಮಾಧಾನ ಮಾಡ್ಕೋ. ಇಲ್ಲೋಡಮ್ಮ, ಅತ್ತೆ ಅತ್ತೆ ನೀವ್ ಎದ್ದೇಳಿ ಸ್ವಲ್ಪ. ಅತ್ತೆ ಎದ್ದೇಳಿ. ಹಾ ನಿಧಾನ. ಅಮ್ಮ ಎದ್ದೇಳು. ನಿಧಾನ, ಇಲ್ಲಿ ಬನ್ನಿ. ಮೆತ್ತಗೆ ನಿಧಾನಕ್ಕೆ ಬಾ. ಹುಷಾರು. ಅತ್ತೆ ನೀರ್ ಕುಡೀರಿ, ನೀರ್ ಕುಡೀರಿ. ಇಲ್ಲಿ ನೋಡು, ಈಗಾದ್ರೂ ನೀನ್ ಸ್ವಲ್ಪ ಜೋಪಾನವಾಗಿರು. ನೀನ್ ಅದೇನೇನೋ ಮಾಡ್ತಾ ಇದೆಯಲ್ವಾ, ಅದನ್ನೆಲ್ಲ ಈಗ ಬಿಟ್ಬಿಡು.
ಅದು ನಿಂಗೊಂದು ಒಳ್ಳೆ ಸುದ್ದಿ ಹೇಳೋದಿದೆ. ಈ ಮನೆಗೆ ಎಲ್ಲ ಒಳ್ಳೇದಾಗ್ತಾ ಇದೆ. ಅಯ್ಯೋ, ನೀನ್ ಅಜ್ಜಿ ಆಗ್ತಾ ಇದೀಯಾ, ಅಜ್ಜಿ. ಅಂದ್ರೆ ಗಂಗಪ್ಪನ್ ಶಕ್ತಿ ಏನು ನಡೆದಿಲ್ಲ ಅಂತಾಯ್ತು. ಇಲ್ಲಿ ನೋಡು, ನೀನ್ ಯಾವಾಗ್ಲೂ ಆ ಗಂಗಪ್ಪನ್ ಜೊತೆ ಮನ್ಸಿಗೆ ಬಂದ ಹಾಗೆ ಆಡ್ಕೊಂಡ್ ಬಂದೆ. ಯಾರ ಮಾತನ್ನು ಕೇಳಲೇ ಇಲ್ಲ. ಆ ಗಂಗಪ್ಪನಿಗೆ ತಾನ್ ಮಾಡಿದ ಕೆಟ್ಟ ಕರ್ಮಗಳಿಗೆ ಶಿಕ್ಷೆ ಆಗಿದೆ. ಮಾಮ ಅವರು ಅವನ್ ಕೆಟ್ಟ ಕೆಲ್ಸಗಳಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಆದ್ರೆ ನೀನ್ ಇದರಿಂದ ಹೊರಗಡೆ ಬಾ. ಮಾಮ ಅವ್ರ ಹತ್ರ ಹೋಗು, ಅವ್ರ ಹತ್ರ ಕ್ಷಮೆ ಕೇಳು. ಅವ್ರ ಹತ್ರ ಒಂದ್ಸಲ ಕೇಳು, ದಯವಿಟ್ಟು ಮಾಮ ನನ್ನಿಂದ ತಪ್ಪಾಗಿದೆ, ನನ್ನ ದಯವಿಟ್ಟು ಕ್ಷಮಿಸಿ ಅಂತ. ಆಗ ಮಾತ್ರ ಇದರಿಂದ ನೀನು ಹೊರಗೆ ಬರಕ್ ಸಾಧ್ಯ. ಇಲ್ಲ ಅಂದ್ರೆ ನಿನ್ ಪರಿಸ್ಥಿತಿ ಅದೇನಾಗುತ್ತೋ ಗೊತ್ತಿಲ್ಲ. ಅತ್ತೆ, ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ, ನೀವು ತಲೆ ಕೆಡಿಸ್ಕೋಬೇಡಿ. ಮಾಮ ಅವರು ದೇವ್ರು, ನಿಮ್ಮನ್ನ ಕ್ಷಮಿಸ್ತಾರೆ. ನೀನ್ ಒಂದ್ ವೇಳೆ ಇದನ್ನ ಮಾಡ್ದೆ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವೇನ್ ಮಾಡ್ಬೇಕಮ್ಮ? ಇಲ್ಲಿ ನೋಡಮ್ಮ, ಮಾಮ ಅವರು ಹೊರಗಿಂದ ನೋಡೋದಕ್ಕೆ ಕಟುವಾಗಿರ್ಬಹುದು, ಆದ್ರೆ ಒಳಗಿಂದ ತುಂಬಾ ಮೃದು ಅವರು. ಅಮ್ಮ, ನನ್ ಮಾತ್ ಕೇಳು, ನಮ್ ಜೊತೆ ಒಂದ್ಸರಿ ಮಾಮ ಅವ್ರ ಜಾಗಕ್ಕೆ ಬಾ. ಕೂತ್ಕೋ. ಮಾಮ, ನಾನು ಕುರಿಗಳನ್ನ ಮೀಸೋಕ್ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಕೇಶವ, ಎಷ್ಟು ಕೆಲಸ ಅಂತ ಮಾಡ್ತೀಯಪ್ಪ ನೀನು. ಒಂದ್ಸಲ ಮಾಡ್ಬೇಕು ಅಂತ ತೀರ್ಮಾನ ಮಾಡದ್ಮೇಲೆ ಅದ್ ಮಾಡಿ ಮುಗಿಸ್ಲೇಬೇಕು. ನೀನಂತೂ ಮಾತು ಕೇಳಲ್ಲ ಬಿಡು. ಹಾ, ಕುರಿಗಳ ಹೊಟ್ಟೆ ತುಂಬಿಸಿದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ? ಹೌದು ಕೇಶವ, ನನಗೆ ಅಷ್ಟು ಮಾತ್ರ ಬೇಕು ನೋಡು. ಪ್ರಾಣಿಗಳಿಗೆ ಮೇವು ನೀರು ಸರಿಯಾದ ಸಮಯಕ್ಕೆ ಯಥೇಚ್ಛವಾಗಿ ಸಿಗಬೇಕು ನೋಡು. ಯಾಕಂದ್ರೆ ನಮ್ಮ ಹೊರತಾಗಿ ಇದನ್ನೆಲ್ಲ ಯಾರು ಮಾಡೋದು ಹೇಳು? ಅಲ್ಲಿ ನೋಡಿ, ನಿಮ್ಮ ಹತ್ರನೇ ಬರ್ತಾ ಇದ್ದಾರೆ ಅವರು. ಈಗ ನಾನು ಹೊರಡ್ತೀನಿ. ಸರಿ. ರೀ, ಅಕ್ಕ, ನಿಮ್ಗೊಂದು ವಿಷಯ ಗೊತ್ತಾಯ್ತಾ? ಏನಾಯ್ತು? ಆ ಗಂಗಪ್ಪ ಕಾಡಲ್ಲಿ ಸತ್ತಿದ್ದಾನೆ. ಹೌದು, ನಮ್ಗೆ ಆ ವಿಷಯ ಗೊತ್ತಾಗಿದೆ. ಅವನ್ನ ಎತ್ಕೊಂಡು ಹೋಗೋದಕ್ಕೆ ಯಾರು ತಯಾರಿಲ್ಲ. ಮತ್ತೆ ಅವನ ಜೊತೆ ಆ ಕುಶಪ್ಪ ಇದ್ನಲ್ಲ, ಅವನೆಲ್ಲೋದ? ಕಾಣ್ತಾ ಇಲ್ಲ. ಅವನು ಕೂಡ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಏನೂ ಗೊತ್ತಿಲ್ಲ. ಇಡೀ ಊರು ಆ ಗಂಗಪ್ಪನ ಕಾಟದಿಂದ ಬಿಡುಗಡೆ ಆಯ್ತು. ಆದ್ರೆ ಅಕ್ಕ, ನೀವೆಲ್ಲಿ ಹೋಗ್ತಾ ಇದ್ದೀರಾ? ತಲೆ ಕೆಟ್ಟಿದೆಯಾ ನಿಂಗೆ? ಯಾರಾದ್ರೂ ಹೊರಟಾಗ ಎಲ್ಲಿ ಹೋಗಿದೀಯ ಅಂತ ಕೇಳ್ತಾರಾ? ಅಷ್ಟು ಗೊತ್ತಾಗಲ್ವಾ ನಿಂಗೆ? ಮಾಮ ಅವ್ರ ಹತ್ರ ಹೋಗ್ತಾ ಇದೀವಿ. ಏನ್ ಹೇಳ್ತಾ ಇದ್ದೀರಾ? ಹೌದು. ಆದ್ರೆ ಅಕ್ಕ, ನೀವು ಮಾಮ ಅವ್ರ ಹತ್ರ ಹೋಗ್ತಾ ಇರೋದ್ರಿಂದ ತುಂಬಾ ಒಳ್ಳೇದಾಯ್ತು ನೋಡಿ. ಸರಿ, ಈಗ ನಮ್ಗೆ ಹೋಗೋದಕ್ ಬಿಡಿ. ಸುಮ್ಮನೆ ಇಲ್ಲೇ ಮಾತಾಡ್ತಾ ನಿಲ್ಲೋ ಹಾಗೆ ಮಾಡಬೇಡಿ. ಸರಿ, ಬನ್ನಿ.
ರ್ ರ ರ ರ ರ್ ರ ರ ಮಾಮ ನಾನು ನಿಮ್ಗೊಂದು ಕೋರಿಕೆ ಕೇಳಕ್ ಬಂದಿದ್ದೀನಿ. ಗೊತ್ತಿದೆ ನನ್ಗದು ನೀನ್ ಏನ್ ಕೇಳೋಳಿದ್ಯಾ ಅಂತ. ಮದುವೆ ಮಾಡ್ಕೊಂಡು ಮನೆಗೆ ಬಂದ ಮೊದಲನೇ ದಿನದಿಂದ ಅವಳು ನಿನಗೆ ಕಿರುಕುಳ ಕೊಟ್ಟಿದ್ದಾಳೆ. ಅವಳನ್ನೇ ಕ್ಷಮಿಸಿ ಅಂತ ಕೇಳೋದಕ್ ಬಂದಿದೀಯ. ಮಾಮ, ಈಗ ಅವಳಿಗೆ ತನ್ನ ತಪ್ಪಿನ ಅರಿವಾಗಿದೆ. ಯಾವ ಕಾರಣದಿಂದ? ಆ ಗಂಗಪ್ಪ ಸತ್ತಿರೋದ್ರಿಂದ ಅಲ್ವಾ? ಇಲ್ಲ, ಹಾಗೇನೂ ಇಲ್ಲ ಮಾಮ. ಅದು ಕೂಡ ಆಗಿರ್ಬೋದು. ಆದ್ರೆ ಈಗ ಅವಳಿಗೆ ಅರ್ಥ ಆಗಿದೆ. ಅವಳು ಅಜ್ಜಿ ಆಗ್ತಾ ಇದ್ದಾಳೆ, ಸರು ತಾಯಿ ಆಗ್ತಾ ಇದ್ದಾಳೆ, ನಾನು ಅಪ್ಪ ಆಗ್ತಾ ಇದ್ದೀನಿ. ಅವಳಿಗೆ ಅಷ್ಟೇ ಬೇಕಾಗಿದ್ದಿತ್ತು. ನೋಡಪ್ಪ, ತಮ್ಮ ತಮ್ಮ ಕರ್ಮಗಳ ಜೊತೆಗೆ ಇಲ್ಲಿಗೆ ಬರ್ತಾರ ನೋಡು. ಈ ಸರು ಹುಟ್ಟಿದಾಗಿಂದ ಮಹಾದೇವನ ಪೂಜೆ ಮಾಡ್ತಾ ಇದ್ದಾಳೆ. ಅಂದಮೇಲೆ ಅವನ ಗಮನ ಇರಲ್ವಾ ಅವಳ ಮೇಲೆ? ಮಾಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾಮ. ಬದುಕ್ದೆ ನೀನು. ಆ ಗಂಗಪ್ಪನ ಥರಾನೇ ಕಾಡಿನಲ್ಲಿ ಸತ್ತು ಬಿದ್ದಿದ್ರೆ ಯಾರು ಕೇಳೋಕೆ ಬರ್ತಾ ಇರ್ಲಿಲ್ಲ ನಿನ್ನನ್ನ. ಬೆಂಕಿಯ ಜೊತೆ ಆಟ ಆಡ್ತಿದ್ದೆ ನೀನು. ಮಾಮ, ನನ್ಗದ ಅರ್ಥ ಆಗಿರ್ಲಿಲ್ಲ. ಮಾಮ, ನಮಗ್ ಮನಸ್ಸಿಂದ ಅನಿಸ್ತಾ ಇದೆ ಏನೋ ತಪ್ಪಾಗಿದೆ ಅಂತ. ಸರಿ, ಅದಕ್ಕೆ ನಾನೇನ್ ಮಾಡ್ಬೇಕು ಅಂತೀಯ ಈಗ? ಮಾಮ, ನನ್ಗೂ ಕೂಡ ಒಂದ್ ಚಿಟಿಕೆ ಭಂಡಾರ ಕೊಡಿ. ನೀವೇನ್ ಹೇಳ್ತೀರೋ ಆ ಪ್ರಾಯಶ್ಚಿತ್ತ ನಾನು ಮಾಡ್ಕೋತೀನಿ. ನಿಮ್ಮ ಸಂಸಾರ ಸುಖವಾಗಿ ಇರಬೇಕು ಅಂತಾದ್ರೆ ಆ ಭಗವಂತನ ನೆನಪಲ್ಲಿಟ್ಕೋಬೇಕಾಗುತ್ತೆ. ಸಂಬಂಧಗಳನ್ನ ನಿಭಾಯಿಸುವಾಗ ಸಂಸಾರದಲ್ಲಿ ಅನೇಕ ತೊಂದರೆಗಳು ಬರ್ತಾ ಇರ್ತವೆ. ಅದನ್ನು ಎದುರಿಸುವಾಗ ಈ ಸಂಸಾರದಲ್ಲಿ ಪ್ರತಿ ಹೆಜ್ಜೆ ಇಡುವಾಗ ಆ ಜಗತ್ತಿನ ಒಡೆಯನ ನೆನಪನ್ನ ಯಾವತ್ತೂ ಇಟ್ಕೋಬೇಕು. ಆಗ ನಿಮ್ ಕೈಯಿಂದ ಕೆಟ್ಟ ಕೆಲಸ ಮಾಡಿಸೋದಿಲ್ಲ ಅವನು. ಎಂಥ ಕೆಲಸ ಮಾಡಬೇಕು ಅಂದ್ರೆ ಅದರಿಂದ ಎಲ್ರಿಗೂ ಒಳ್ಳೇದಾಗೋ ಹಾಗೆ ಇರಬೇಕು. ಯಾವ ಮಾರ್ಗ ಹಿಡಿಬೇಕು ಅಂದ್ರೆ ಅದರಿಂದ ಎಲ್ರಿಗೂ ಒಳ್ಳೇದಾಗೋ ಹಾಗೆ ಇರಬೇಕು. ನಮ್ಮ ಕೈಯಿಂದ ಎಲ್ರಿಗೂ ಹೇಗೆ ಸಹಾಯ ಆಗಬಹುದು ಅಂತ ಯೋಚನೆ ಮಾಡಬೇಕು. ಮತ್ತಿಲ್ ನೋಡು, ನಮ್ ಕೈಯಿಂದ ಒಳ್ಳೆ ಕೆಲಸ ಮಾಡಕ್ಕಾಗಲ್ಲ ಅಂತಾದ್ರೆ ಕನಿಷ್ಠ ಪಕ್ಷ ಕೆಟ್ಟ ಕೆಲಸ ಆದ್ರೂ ಆಗ್ಬಾರ್ದು ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು ಅಕ್ಕ. ಅದೇನು ಅಂದ್ರೆ ಈ ದ್ವೇಷ, ಅಸೂಯೆ, ಮೋಸ, ಅನ್ಯಾಯ ಎಲ್ಲರೂ ಇಲ್ಲಿಗೆ ಬಿಟ್ಟು ಹೋಗ್ಬೇಕಾಗತ್ತೆ ನೋಡಿ. ಆ ಗಂಗಪ್ಪನನ್ನೇ ನೋಡಿ ನೀವು. ಸತ್ತೋದ ಅಲ್ವಾ ಅವನು? ಅವನ ನಂತರ ಏನು ಉಳಿದಿದೆ ಈಗ? ಖಂಡಿತ ಮಾಮ, ನೆನ್ಪಿನಲ್ಲಿ ಇಟ್ಕೋತೀನಿ ನಾನು ಇದನ್ನ. ಇಲ್ಲಿ ನೋಡಿ, ವರ್ಷದಲ್ಲಿ 12 ತಿಂಗಳು ಇರುತ್ತೆ. ಅದರಲ್ಲಿ 1 ತಿಂಗಳು ಎಲ್ಲರೂ ಇಲ್ಲಿ ಜಾಗಕ್ಕೆ ಸೇವೆ ಮಾಡೋದಕ್ಕೆ ಬರಬೇಕು. ಆಗ ಮಾತ್ರ ನಾನು ವರ್ಷ ಪೂರ್ತಿ ನಿಮ್ಮೆಲ್ಲರ ಕಾಳಜಿ ವಹಿಸ್ತೀನಿ. ಅರ್ಥ ಆಯ್ತಲ್ವಾ ನಿಮ್ಗೆ? ಹೌದು ಮಾಮ.